ಓಂ ಮಾಂತ್ರವರ್ಣಿಕಮೇವ ಚ ಗೀಯತೆ ಓಂ ಅಂತ ಮುಂದಿನ ಸೂತ್ರ ನಾವೀಗ ನೋಡಬೇಕಾದದ್ದು. ಅಲ್ಲಿ ಮೊದಲು ತತ್ವಪ್ರಕಾಶಿಕ ಗಮನಿಸೋಣ. ಅದಾದ ಬಳಿಕ ಈ ಸತ್ತರ್ಕ ದೀಪಾವಳಿ ಮತ್ತು ಪದ್ಮನಾಭ ತ್ರಿವಿಕ್ರಮ ಪಂಡಿತರ ವ್ಯಾಖ್ಯಾನ ಇವುಗಳನ್ನು ಗಮನಿಸೋಣ. ಯದುಕ್ತಂ ಬ್ರಹ್ಮಶಬ್ದಾತ್ ಅನ್ನಮಯಾದೀನಾಂ ವಿಷ್ಣುತ್ವಮಿತಿ ನ ತದ್ಯುಕ್ತಂ. ಹೀಗೆ ಪ್ರಶ್ನೆ ಪ್ರಾರಂಭ ಆಗ್ತದೆ. ಆ ಪ್ರಶ್ನೆಗೆ ಉತ್ತರ ರೂಪವಾಗಿ ಸೂತ್ರ ಹೊರಟಿದೆ. ಬ್ರಹ್ಮಶಬ್ದ ಇರುವುದರಿಂದ, ಬ್ರಹ್ಮಶಬ್ದದ ಅಭ್ಯಾಸ ಇರುವುದರಿಂದ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯಗಳು ಅವು ವಿಷ್ಣುವೇ ಆಗಬೇಕು, ಹೊರತು ಕೋಶಗಳಲ್ಲ ಅಂತ ನೀವು ಅಂದಿರಿ. ಆದರೆ ನ ತದ್ಯುಕ್ತಂ, ಅದು ಸರಿಯಲ್ಲ. ಯಾಕೆಂದರೆ ಬ್ರಹ್ಮ ಅಂತ ಶಬ್ದ ಬಂದಿದೆಯಲ್ಲ, ಅದನ್ನು ಈ ಪರಬ್ರಹ್ಮ ಅಂತ ಯಾಕೆ ಇಟ್ಕೋಬೇಕು? ಇನ್ನೊಂದು ಯಾವುದು ಅಪರಬ್ರಹ್ಮ, ಸಗುಣ ಬ್ರಹ್ಮ ಮೊದಲಾದನ್ನು ಇಟ್ಕೊಳ್ಬಹುದಲ್ಲ. ಪರಬ್ರಹ್ಮ ಅಂತ ಯಾಕೆ ಇಟ್ಕೋಬೇಕು ಅಂತ ಹೀಗೊಂದು ಪ್ರಶ್ನೆ ಮಾಡ್ತಾರೆ ಅವರು. ಬ್ರಹ್ಮಶಬ್ದಸ್ಯ ಅಪರಬ್ರಹ್ಮಣಿ ಉಪಪತ್ತೇ. ಮೂಲತಃ ಬ್ರಹ್ಮಶಬ್ದ ಅನ್ನೋದು ಪರಬ್ರಹ್ಮನನ್ನೇ ಮುಖ್ಯವಾಗಿ ಹೇಳ್ತದೆ, ಅದ್ರ ಬಗ್ಗೆ ಏನು ಸಂಶಯ ಇಲ್ಲ. ಬ್ರಹ್ಮಶಬ್ದಸ್ಯ ಪರಬ್ರಹ್ಮಣಿ ಮುಖ್ಯತ್ವೇಪಿ, ಹೀಗೆ ಮುಖ್ಯತ್ವ ಇದ್ರೂ ಕೂಡ ಇಲ್ಲಿ ಕೆಲವು ಪ್ರಸಂಗಗಳಲ್ಲಿ ಅದನ್ನು ಬಿಡಬೇಕಾಗ್ತದೆ ನಾವು. ಯಾಕೆ ಹಾಗೆ ಬಿಡಬೇಕಾಗ್ತದೆ ಅಂದರೆ, ವಿಷ್ಣೋ ಆನಂದಮಯ ಅವಯವತ್ವ ಉಕ್ತ್ಯಾದಿನ ಅಮುಖ್ಯಸ್ಯೇವ ಗ್ರಹಣ ಉಪಪತ್ತೇ ಇತಿ ಆಶಂಕಾ ಪರಿಹರ ಸೂತ್ರಂ ಪಠಿತ್ವ ವ್ಯಾಚಷ್ಟೆ. ಈ ವಿಷ್ಣು ಅಥವಾ ಬ್ರಹ್ಮ, ವಿಷ್ಣು ಅಂತಿದೆ, ಅದನ್ನ ಎರಡನ್ನೂ ನಾವು ತಿಳ್ಕೊಳ್ಬೇಕಷ್ಟೆ. ವಿಷ್ಣು ಅಥವಾ ಬ್ರಹ್ಮ ಆನಂದಮಯನಾದ ಮತ್ತೊಬ್ಬ ವ್ಯಕ್ತಿಯ ಪುಚ್ಛ ಅಂತ ಹೇಳಿದ್ದಾರೆ, ಆನಂದಮಯನಾದ ಮತ್ತೊಬ್ಬ ವ್ಯಕ್ತಿಯ ಅವಯವ ಅಂತ ಹೇಳಿದ್ದಾರೆ. ಆನಂದಮಯನ ವಿಷ್ಣುವಿಗೆ ಆನಂದಮಯನ ಅವಯವತ್ವವನ್ನು ಹೇಳಿರುವುದರಿಂದ ಇಲ್ಲಿ ನಾವು ಅಮುಖ್ಯವಾದ ಬ್ರಹ್ಮವನ್ನೇ ತಗೊಳ್ಬೇಕಾಗ್ತದೆ. ಮುಖ್ಯವಾದ ಬ್ರಹ್ಮನನ್ನು ತಗೊಳ್ಬಾರ್ದು. ಮೂಲತಃ ಬ್ರಹ್ಮಶಬ್ದದ ಮುಖ್ಯ ಅರ್ಥ ಪರಬ್ರಹ್ಮವೇ, ಆದರೆ ಅದನ್ನು ತಗೊಳ್ಬಾರ್ದು, ಅಪರಬ್ರಹ್ಮವನ್ನು ಮತ್ತೊಂದನ್ನು ತಗೊಳ್ಬೇಕಾಗ್ತದೆ. ಇತ್ಯಾಶಂಕಾ ಪರಿಹರತ. ಹೀಗೆ ಆಶಂಕೆಯ ಒಂದು ಬಂದರೆ ಅದನ್ನು ಪರಿಹರಿಸುವ ಸೂತ್ರವನ್ನು ಪಠಿಸ್ತಾ ಇದ್ದಾರೆ ಆಚಾರ್ಯರು. ಪಠಿಸಿ ಅದಕ್ಕೆ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಮಾಂತ್ರಿಕ ವರ್ಣಿಕಮೇವ ಚ ಗೀಯತೆ ಅಂತ ಈ ಒಂದು ಸೂತ್ರವನ್ನು. ಅದಕ್ಕೇನರ್ಥ? ನೇಯಂ ಆನಂದಮಯಾದಿ ಪಂಚಕಂ ಅಪರಂ ಬ್ರಹ್ಮ. ಆನಂದಮಯ ಇತ್ಯಾದಿ 5 ಶಬ್ದಗಳಿಂದ ವಾಚ್ಯವಾದದ್ದು ಅಪರ ಬ್ರಹ್ಮ ಅಲ್ಲ. ಯತಃ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಇತಿ ಮಂತ್ರವರ್ಣೆ. ಅಲ್ಲಿ ಮಾಂತ್ರವರ್ಣಿಕಮೇವ ಚ ಗೀಯತೆ ಅಂತಿದೆಯಲ್ಲ, ಅಲ್ಲಿ ಮಂತ್ರವರ್ಣ ಅಂದರೆ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಮಂತ್ರವರ್ಣ. ಆ ಮಂತ್ರವರ್ಣದಲ್ಲಿ ಬ್ರಹ್ಮನಿಗೆ ಲಕ್ಷಣಗಳನ್ನು ಹೇಳಿದ್ದಾರೆ. ಲಕ್ಷಣವತ್ತಯ ಯುಕ್ತಂ, ಲಕ್ಷಣವತ್ತಯ, ಲಕ್ಷಣಾನಿ ಅಸ್ಯ ಸಂತಿ ಇತಿ ಲಕ್ಷಣವಾನ್, ಲಕ್ಷಣವತಃ ಭಾವ ಲಕ್ಷಣವತ್ತ, ಲಕ್ಷಣವತ್ತಯ ಉಕ್ತತ್ವಾತ್ ಕಥಂ ತದರ್ಥಭೂತಾನಾಂ ಅಪಿ ಅನ್ನಮಯಾದಿ ಶಬ್ದಾನಾಂ ಪರಬ್ರಹ್ಮಾರ್ಥ ಇತ್ಯತ ಉಕ್ತಂ ಬ್ರಹ್ಮವಿದಿತಿ. ನಾನು ವಾಕ್ಯ ಓದುವಾಗ, ಟೀಕಾದ ವಾಕ್ಯ ಓದುವಾಗ ಸ್ವಲ್ಪ ಮೇಲೆ ಕೆಳಗೆ ಮಾಡಿದೆ, ಅದನ್ನು ಹೇಳ್ತಿದ್ದೇನೆ ನೋಡಿ. ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಇತಿ ಮಂತ್ರವರ್ಣೆ ಲಕ್ಷಣವತ್ತಯ ಉಕ್ತಂ ಪರಬ್ರಹ್ಮ ಉಕ್ತಂ ಪರಮೇವ ಬ್ರಹ್ಮ ಅನ್ನಮಯಾದಿ ಶಬ್ದ ಪಂಚಕೇನ ಗೀಯತೆ. ಈಗ ವಾಕ್ಯ ಆಗಬೇಕಾಗಿತ್ತು. ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅಂತ ಮಂತ್ರವರ್ಣದಲ್ಲಿ ಏನು ಲಕ್ಷಣಗಳನ್ನು ಹೇಳಿದ್ದಾರೆ, ಆ ಲಕ್ಷಣ ಉಳ್ಳದ್ದಾಗಿ ಯಾವ ಪರಬ್ರಹ್ಮವು ಪ್ರತಿಪಾದಿತವಾಗಿದೆಯೋ, ಲಕ್ಷಣವತ್ತಯ ಯುಕ್ತಂ ಪರಮೇವ ಬ್ರಹ್ಮ, ಪರಬ್ರಹ್ಮವೇ ಅನ್ನಮಯಾದಿ ಶಬ್ದ ಪಂಚಕಗಳಿಂದಲೂ ಕೂಡ ವರ್ಣಿತವಾಗಿದೆ ಆ ಉಪನಿಷತ್ತಿನ ಉದ್ದಕ್ಕೂ ಕೂಡ. ಅದು ಯಾಕೆ ಹಾಗೆ, ನೀವು ಹೇಳಿದಂತೆ ಯಾಕೆ ಒಪ್ಪಬೇಕು? ಅದಕ್ಕೆ ಮತ್ತಷ್ಟು ಯುಕ್ತಿ ಅನುಸಂಧಾನ ಮುಂದಿನ ಮಾತಿನಲ್ಲಿ ಹೇಳ್ತಾರೆ. ಇತ್ಯತ ಉಕ್ತಂ ಶಬ್ದಾನುಸಂಧಾನ ಆತಂತ. ಶಬ್ದಾನುಸಂಧಾನ ಎಂಬ ಮಾತಿನಿಂದ ಅದಕ್ಕೆ ಅರ್ಥ ಹೇಳ್ತಾ ಇದ್ದಾರೆ. ಸತ್ಯ ಜ್ಞಾನ ಅನಂತ ಶಬ್ದಾನಾಂ ಅನ್ನಮಯಾದಿ ಶಬ್ದಾನಾಂ ಚ ಅರ್ಥಾನುಸಂಧಾನೆ ಏಕಾರ್ಥತ್ವ ಪ್ರತೀತೇ. ಸರಿಯಾಗಿ ತಿಳಿದು ನೋಡಿದರೆ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಈ 3 ಶಬ್ದಗಳು, ಹಾಗೆ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಅನ್ನುವ 5 ಶಬ್ದಗಳು. ಇದಕ್ಕೆಲ್ಲದಕ್ಕೂ ಕೂಡ ಅರ್ಥಾನುಸಂಧಾನೇ ಸತಿ, ಅರ್ಥಾನುಸಂಧಾನವನ್ನು ನಾವು ಮಾಡಲಿಕ್ಕೆ ತೊಡಗಿದಾಗ, ಅರ್ಥಾನುಸಂಧಾನವು ನಮಗೆ ಸರಿಯಾಗಿ ಆದಾಗ ಏಕಾರ್ಥತ್ವ ಪ್ರತೀತೆ, ಅವೆರಡು ಕೂಡ ಸಮಾನ ಅರ್ಥಗಳನ್ನು ಹೇಳ್ತವೆ, ಸಮಾನ ತತ್ವವನ್ನು ಹೇಳ್ತವೆ ಅಂತ ಗೊತ್ತಾಗ್ತದೆ.
ಒಂದೇ ತತ್ವವನ್ನು ಹೇಳ್ತವೆ ಹೊರತು ಬೇರೆಯನ್ನು ಹೇಳೋದಿಲ್ಲ ಅಂತ ಗೊತ್ತಾಗ್ತದೆ. ಅದಕ್ಕೆ ಅವ್ರು ಪ್ರಶ್ನೆ ಮಾಡ್ತಾರೆ, ಮಂತ್ರವರ್ಣದಲ್ಲಿ ಆ ಥರ ಬಂದಿದೆ ಅಂತ ನೀವು ಅಂತಿದ್ದೀರಿ, ಆದರೆ ಮಂತ್ರವರ್ಣದಲ್ಲೂ ಇರುವ ಶಬ್ದ ಬ್ರಹ್ಮ ಅಂತಲೇ ಅಲ್ವಾ? ಬ್ರಹ್ಮ ಅಂದರೆ ಪರಬ್ರಹ್ಮನೂ ಆಗ್ಬೋದು, ಅಪರಬ್ರಹ್ಮನೂ ಆಗ್ಬೋದು. ಮಂತ್ರವರ್ಣೇಪಿ ಬ್ರಹ್ಮ ಇತ್ಯೇವ ಉಕ್ತತ್ವಾತ ಕಥಂ ತದರ್ಥಭೂತಾನಾಂ ಅಪಿ ಅನ್ನಮಯಾದಿ ಶಬ್ದಾನಾಂ ಪರಬ್ರಹ್ಮಾರ್ಥತಾ ಇತ್ಯದ ಉಕ್ತಂ ಬ್ರಹ್ಮವಿದಿತಿ. ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅನ್ನೋಲ್ಲಿ ಕೂಡ ಬ್ರಹ್ಮ ಅಂತ ಬಂದಿದೆ. ಅಲ್ಲಿ ಬ್ರಹ್ಮ ಅಂತಿದ್ದದನ್ನ ಪರಬ್ರಹ್ಮ ಅಂತ ತೀರ್ಮಾನ ಮಾಡಿದ್ರೆ, ಮೊದಲೇ ತೀರ್ಮಾನ ಆಗಿದ್ರೆ ಅದರಂತೆ ಈ ಆನಂದಮಯ ಪ್ರಾಣಮಯ ಆನಂದಮಯ ಅನ್ನೋಲ್ಲಿ ಕೂಡ ಹೇಳ್ಬೋದಿತ್ತು. ಆದರೆ ಅಲ್ಲಿಯೂ ಬ್ರಹ್ಮ ಅಂತ ಅಷ್ಟೇ ಇದೆ, ಅಲ್ಲಿಯೂ ಕೂಡ ಒಂದು ಅಪರಬ್ರಹ್ಮವೇ ಆಗಿಬಿಟ್ಟಿದ್ರೆ ಮುಂದೇನು ಗತಿ? ಅದನ್ನು ದೃಷ್ಟಾಂತವನ್ನಾಗಿ ಇಟ್ಕೊಂಡು ನೀವು ಇಲ್ಲಿ ಹೇಗೆ ಹೇಳ್ತೀರಿ? ಕಥಂ ಅಲ್ಲೂ ಬ್ರಹ್ಮ ಅಂತ ಇಷ್ಟು ಮಾತ್ರ ಬಂದಿದೆ, ಆದ್ದರಿಂದ ಕಥಂ ತದರ್ಥಭೂತಾನಾಂ ಆ ಬ್ರಹ್ಮದ ಆ ಶಬ್ದದ ಅರ್ಥವನ್ನು ಒಳಗೊಂಡಂತಹ ಅನ್ನಮಯಾದಿ ಶಬ್ದಗಳಿಗೂ ಕೂಡ ಪರಬ್ರಹ್ಮಾರ್ಥತಾ ಹೇಗೆ? ಇರೋದು ಬ್ರಹ್ಮ ಅಂತ ಒಂದೇ ಶಬ್ದ, ಅದು ಅಪರಬ್ರಹ್ಮವೂ ಆಗಬಹುದಲ್ಲ. ಅಲ್ಲಿ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅಲ್ಲಿ ಪ್ರತಿಪಾದಿತವಾದದ್ದು ಅಪರಬ್ರಹ್ಮವೇ ಆಗಬಹುದಲ್ಲ. ಒಂದು ಅನ್ನಮಯ ಪ್ರಾಣಮಯ ಅನ್ನುವಲ್ಲಿ ಪ್ರತಿಪಾದಿತವಾದದ್ದು ಕೂಡ ಅಪರಬ್ರಹ್ಮವೇ ಆಗಿಬಿಡ್ಬೋದಲ್ಲ ಅಂತ ಹೀಗೊಂದು ಪ್ರಶ್ನೆ ಬರ್ತದೆ. ಕಥಂ ಪರಬ್ರಹ್ಮಾರ್ಥತಾ, ಪರಬ್ರಹ್ಮ ಎಂಬ ಅರ್ಥವನ್ನೇ ಈ ಶಬ್ದಗಳು ಹೇಗೆ ಕೊಡ್ತವೆ? ಅನ್ನಮಯದಿಂದ ಆರಂಭ ಮಾಡಿಕೊಂಡು ಆನಂದಮಯನವರೆಗೆ ಇವಿಷ್ಟು ಶಬ್ದಗಳು ಪರಬ್ರಹ್ಮ ಎಂಬ ಅರ್ಥವೇ ಉಳ್ಳವುಗಳು ಹೇಗಾಗ್ತವೆ ಅಂತ ಇತ್ಯತಃ ಈ ಒಂದು ಪ್ರಶ್ನೆ ಬಂದರೆ ಅದಕ್ಕೆ ಬ್ರಹ್ಮವಿತ್ ಅನ್ನೋ ಮಾತಿನಿಂದ ಮುಂದೆ ಉತ್ತರ ಕೊಟ್ಟಿದ್ದಾರೆ. ಬ್ರಹ್ಮವಿದಾಪ್ನೋತಿ ಪರಂ ಅಂತ ಹೀಗೆ ಶಾಸ್ತ್ರದಲ್ಲಿ ಬಂದಿದೆ. ಬ್ರಹ್ಮವಿದಾಪ್ನೋತಿ ಪರಂ, ಬ್ರಹ್ಮನನ್ನು ತಿಳಿದವನು ಪರಬ್ರಹ್ಮವನ್ನೇ ಹೊಂದುತ್ತಾನೆ ಅಂತ. ಪರಬ್ರಹ್ಮ ತತ್ವಜ್ಞಾನ ಪ್ರಾಪ್ತಿ ಕಥನೆ, ಅಲ್ಲಿ ಪರಬ್ರಹ್ಮನ ಜ್ಞಾನ ಹಾಗೆ ತತ್ಪ್ರಾಪ್ತಿ, ಅವನ ಪ್ರಾಪ್ತಿನೂ ಕೂಡ ಆಗ್ತದೆ, ಮೋಕ್ಷವೂ ಕೂಡ ಆಗ್ತದೆ ಅಂತ ಇಷ್ಟು ಕೇಳಿ ಬಂತು ಶಾಸ್ತ್ರದಲ್ಲಿ. ಆವಾಗ ಸಂಶಯ ಬರ್ತದೆ, ಕಿಂ ತತ್ ಪರಂ ಬ್ರಹ್ಮ ಕಥಂ ಚ ತದ್ವೇದನಂ ಕೀದೃಶೀ ಚ ತತ್ಪ್ರಾಪ್ತಿ ಇತಿ ಶಂಕಾತರೇ ಮುದೇತಿ. ಅಲ್ಲಿ ವರ್ಣಿತವಾಗಿರುವಂಥದ್ದು ಪರಬ್ರಹ್ಮವೋ ಹೇಗೆ, ಮತ್ತು ಕಿಂ ತದ್ವೇದನಂ ಅದರ ಜ್ಞಾನ ಅಂದರೆ ಅದೆಂಥದ್ದು, ಏನನ್ನು ವಿಷಯೀಕರಿಸುವಂಥ ಜ್ಞಾನ ಅದು. ವೇದನ ಅಂದರೆ ಜ್ಞಾನ. ಕೀದೃಶೀಶ ತತ್ಪ್ರಾಪ್ತಿ ಆ ಪರಬ್ರಹ್ಮನನ್ನು ಹೊಂದುವುದು ಹೇಗೆ ಅಂತ ಇಷ್ಟು ಪ್ರಶ್ನೆಗಳು ಬರ್ತವೆ. 3 ಪ್ರಶ್ನೆಗಳು ಬರ್ತವೆ. ತತ್ರ ಆದಿಶಂಕಾ ಅಪನೋದಾಯ ಪರಬ್ರಹ್ಮಣ ಲಕ್ಷಣ ಮುಚ್ಯತೆ. ಮೊದಲನೇ ಶಂಕೆಯನ್ನು ಪರಿಹಾರ ಮಾಡುವುದಕ್ಕಾಗಿ ಕಿಂ ತತ್ ಪರಂ ಬ್ರಹ್ಮ, ಆ ಪರಂ ಬ್ರಹ್ಮ ಅಂದರೆ ಏನದು ಅಂತ ಪ್ರಶ್ನೆ ಬಂದಾಗ ಅದರ ಪರಿಹಾರಕ್ಕಾಗಿ ಪರಬ್ರಹ್ಮನ ಲಕ್ಷಣವನ್ನು ಹೇಳಿದ್ದಾರೆ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಈ 3 ಶಬ್ದಗಳಿಂದ ಪರಬ್ರಹ್ಮನ ಲಕ್ಷಣವನ್ನು ವರ್ಣನೆ ಮಾಡಿದ್ದಾರೆ. ಮುಂದೆ ಯೋ ವೇದ ಎಂಬ ಮಾತಿನಿಂದ ಆ ಜ್ಞಾನವನ್ನು ವರ್ಣನೆ ಮಾಡಿದ್ದಾರೆ. ಯಾರು ತಿಳ್ಕೋತಾನೋ ಅಂತ, ಹೀಗೆ ತಿಳ್ಕೊಳ್ಳೋದು ಬಹಳ ಮುಖ್ಯ ಅಂತ ಅಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಯೋ ವೇದ ಎಂಬ ವೇದವಾಕ್ಯದಿಂದ ವೇದನವನ್ನು ಅಂದರೆ ಜ್ಞಾನವನ್ನು ತಿಳಿಸ್ತಾ ಇದ್ದಾರೆ. ಸೋಷ್ಣುತೆ ಸರ್ವಾನ್ ಕಾಮಾನ್ ಸಹ ಬ್ರಹ್ಮಣಾಪಿ ಪಶ್ಚಿತೇತಿ ಅನ್ನೋ ಮಾತಿನಿಂದ ಆ ಬ್ರಹ್ಮದ ಪ್ರಾಪ್ತಿ ಬಗ್ಗೆ ವರ್ಣನೆ ಮಾಡಿದ್ದಾರೆ. ಅತಃ ಮಂತ್ರವರ್ಣೆ ಪರಂ ಬ್ರಹ್ಮ ಇವ ಉಚ್ಯತೆ ಇತಿ ತದುಕ್ತಂ. ತದುಕ್ತಂ ಪರಮೇವ ಬ್ರಹ್ಮ ಶಬ್ದಾನುಸಂಧಾನಾತ್ ಅನ್ನಮಯಾದಿ ಶಬ್ದೈ ಗೀಯತೆ ನ ಅಪರಬ್ರಹ್ಮ ಶಂಕಾತ್ರ ಕಾರ್ಯ ಇತಿ ಭಾವ. ಆದ್ದರಿಂದ ಮಂತ್ರವರ್ಣದಲ್ಲಿ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅನ್ನುವ ಮಂತ್ರವರ್ಣ ಏನಿದೆ ಅದರಲ್ಲಿ ಪರಬ್ರಹ್ಮವೇ ಹೇಳಲ್ಪಟ್ಟಿರುವುದು. ಆದ್ದರಿಂದ ತದುಕ್ತಂ ಅಲ್ಲಿ ಹೇಳಲ್ಪಟ್ಟಂತಹ ಪರಬ್ರಹ್ಮವೇ ಪರಮೇವ ಬ್ರಹ್ಮ, ಪರಬ್ರಹ್ಮವೇ ಶಬ್ದಾನುಸಂಧಾನಾತ್ ಅಂತ ಸೂತ್ರದಲ್ಲಿದೆಯಲ್ಲ, ಮಾಂತ್ರವರ್ಣಿಕಮೇವ ಚ ಗೀಯತೆ ಅಂತ ಸೂತ್ರದಲ್ಲಿ ಶಬ್ದಾನುಸಂಧಾನಾತ್ ಅಂತಿಲ್ಲ, ಮಾಂತ್ರವರ್ಣಿಕಮೇವ ಚ ಗೀಯತೆ ಅಂತಿದೆ. ಮಂತ್ರವರ್ಣದಲ್ಲಿ ಹೇಳಲ್ಪಟ್ಟದ್ದೇ, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅನ್ನುವ ಮಂತ್ರವರ್ಣದಲ್ಲಿ ಹೇಳಲ್ಪಟ್ಟದ್ದೇ ಗೀಯತೆ ವರ್ಣಿಸಲ್ಪಟ್ಟಿದೆ.
ಎಲ್ಲಿ ವರ್ಣಿಸಲ್ಪಟ್ಟಿದೆ ಅಂದರೆ ಶಬ್ದಾನುಸಂಧಾನ ಗೀಯತೆ ಅಂತ ಆಚಾರ್ಯರು ಅದಕ್ಕೆ ಶಬ್ದಾನುಸಂಧಾನ ಅಂತ ಸೇರಿಸಿದ್ದಾರೆ. ಯಾವ ಶಬ್ದಾನುಸಂಧಾನ ಅಂದರೆ ಆನಂದಮಯಾದಿ ಶಬ್ದಾನುಸಂಧಾನಾತ್ ಅಂತ ಜಯತೀರ್ಥರು ಅದಕ್ಕೆ ಅರ್ಥ ಬರೆದಿದ್ದಾರೆ. ಗೀಯತೆ ಅಂದರೆ ವರ್ಣಿಸಲ್ಪಡ್ತದೆ. ಕೇನ ಯಾವ ಮೂಲಕವಾಗಿ ನಮಗೆ ಪ್ರಶ್ನೆ ಬರ್ತದೆ. ಜ್ಞಾನಿಗಳಿಂದ ಅಂತ ಕರ್ತೃ ಅಂತೂ ಗೊತ್ತಾಗೇ ಆಗ್ತದೆ, ಜ್ಞಾನಿಗಳಿಂದ ವರ್ಣಿಸಲ್ಪಡ್ತದೆ. ಹೇಗೆ ವರ್ಣಿಸಲ್ಪಡ್ತದೆ, ಯಾವ ಶಬ್ದಗಳ ಮೂಲಕ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಆಚಾರ್ಯರು ಶಬ್ದಾನುಸಂಧಾನ ಅಂತ ಉತ್ತರ ಕೊಟ್ಟಿದ್ದಾರೆ. ಯಾವ ಶಬ್ದಾನುಸಂಧಾನ ಅಂತಂದರೆ ಸತ್ಯಂ ಜ್ಞಾನಂ ಅನಂತ ಅನ್ನಮಯ ಪ್ರಾಣಮಯ. ಸತ್ಯಂ ಜ್ಞಾನವಲ್ಲ, ಶಬ್ದಾನುಸಂಧಾನ ಅಂತಂದರೆ ಅನ್ನಮಯಾದಿ ಶಬ್ದೈ, ಅನ್ನಮಯದಿಂದ ಪ್ರಾರಂಭಿಸಿ ಆನಂದಮಯದವರೆಗೆ ಈ ಶಬ್ದಗಳಿಂದ ಅದು ವರ್ಣಿಸಲ್ಪಡ್ತದೆ. ಈ ಕಾರಣದಿಂದ ನ ಅಪರಬ್ರಹ್ಮ ಶಂಕಾ ಅತ್ರ ಕಾರ್ಯ ಇದೆ ಭಾವ. ಅದರಿಂದ ಅಪರಬ್ರಹ್ಮದ ಬಗ್ಗೆ ಇಲ್ಲಿ ಪ್ರಶ್ನೆ ಮಾಡಲೇಬಾರದು ಅಂತ ಅದರ ತಾತ್ಪರ್ಯ. ಚ ಶಬ್ದ ವಿಷ್ಣು ಆನಂದಮಯತೆ ಯುಕ್ತಿ ಸಮುಚ್ಚಯಾರ್ಥ. ಮಾಂತ್ರವರ್ಣಿಕಮೇವ ಚ ಗೀಯತೆ ಅಂತಿದೆಯಲ್ಲ, ಇದು ಇನ್ನೊಂದು ಯುಕ್ತಿಯನ್ನು ತೋರಿಸ್ತಾ ಇರೋದು. ಈಗಾಗಲೇ ಹಿಂದೆ ಒಂದು ಯುಕ್ತಿ ಬಂದಿದೆ, ಅದೇ ಯುಕ್ತಿಗಿನ್ನ ಮತ್ತೊಂದು ಯುಕ್ತಿ ಹೇಳುವ ಮೂಲಕ ಅದನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ ಅಷ್ಟೇ. ಒಂದು ಶಂಕೆಯನ್ನು ಪರಿಹಾರ ಮಾಡಿದಾಗಾಯಿತು, ಮತ್ತೊಂದು ಯುಕ್ತಿಯನ್ನು ಕೂಡ ತೋರಿಸಿದಾಗ ಆಯಿತು. ತತ್ವಪ್ರದೀಪದಲ್ಲೆಲ್ಲ ಇತಶ್ಚ ಅನ್ನಮಯಾದಿ ಶಬ್ದವಾಚ್ಯ ವಿಷ್ಣುರೇವ. ಇನ್ನೂ ಒಂದು ಕಾರಣದಿಂದ ಅನ್ನಮಯ ಇತ್ಯಾದಿ ಶಬ್ದಗಳಿಂದ ವಾಚ್ಯನಾದ ಒಂದು ವಿಷ್ಣುವೇ ಆಗಲಿಕ್ಕೆ ಹೊರತು ಯಾವುದೇ ಕೋಶ ಆಗುವುದಿಲ್ಲ ಅಂತ ಅದರ ತಾತ್ಪರ್ಯ. ಯುಕ್ತಿ ಸಮುಚ್ಚಯಾರ್ಥ ಚ ಶಬ್ದ ವಿಷ್ಣುವೇ ಆನಂದಮಯ ಆಗ್ತಾನೆ ಅನ್ನೋದಕ್ಕೆ ಹಿಂದೆ ಬಂದ ಯುಕ್ತಿ ಅಲ್ಲದೆ ಇದು ಇನ್ನೊಂದು ಯುಕ್ತಿಯನ್ನು ಕೂಡ ಹೀಗೆ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಭಾಷ್ಯದಲ್ಲಿ ಮಂತ್ರವರ್ಣ ಲಕ್ಷಿತಂ, ಮಂತ್ರವರ್ಣದಲ್ಲಿ ಯಾವ ಬ್ರಹ್ಮನ ಬಗ್ಗೆ ಲಕ್ಷಣ ಹೇಳಿದ್ದಾರೋ ಪರಬ್ರಹ್ಮ, ಆ ಪರಬ್ರಹ್ಮವೇ ಶಬ್ದಾನುಸಂಧಾನ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಇತ್ಯಾದಿ ಶಬ್ದಾನುಸಂಧಾನಗಳ ಮೂಲಕ ವರ್ಣಿಸಲ್ಪಡ್ತಾ ಇದೆ. ಅದಕ್ಕೆ ಗೀಯತೆ ಕಿಂ ಗೀಯತೆ ಪರಮೇವ ಬ್ರಹ್ಮ ಗೀಯತೆ. ಹೀಗೆ ಬ್ರಹ್ಮ ಅನ್ನೋದಲ್ಲಿ ಕರ್ಮ. ಅಥವಾ ಇನ್ನೊಂದು ವ್ಯಾಖ್ಯಾನ ಮಾಡಿದ್ದಾರೆ ಅದಕ್ಕೆ, ಗೋವಿಂದಾಚಾರ್ಯ ಹೇಳಿದ್ದಾರೆ, ತತ್ವಪ್ರದೀಪದಲ್ಲಿ ಎಲ್ಲಾದರೂ ಇರಬಹುದು. ಗೀಯತೆ ಕಿಂ ಗೀಯತೆ ಪರಮೇವ ಗೀಯತೆ. ಕಥಂ ಗೀಯತೆ ಬ್ರಹ್ಮ ಶಬ್ದಾನುಸಂಧಾನ ಗೀಯತೆ. ಬ್ರಹ್ಮ ಎಂಬ ಶಬ್ದದ ಅನುಸಂಧಾನದ ಮೂಲಕ ವರ್ಣಿಸಲ್ಪಡ್ತದೆ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಈ ಶಬ್ದದ ಅನುಸಂಧಾನಗಳ ಮೂಲಕ ವರ್ಣಿಸಲ್ಪಡ್ತದೆ ಅಂತ ಮತ್ತೊಂದು ರೀತಿಯನ್ನು ಕೂಡ ಅದನ್ನು ವ್ಯಾಖ್ಯಾನಿಸಿದ್ದಾರೆ. ಈ ಸೂತ್ರದ ಭಾಷ್ಯದಲ್ಲಿ ಮುಂದೆ ತತ್ವಪ್ರಕಾಶಿಕ ಹೀಗೆಲ್ಲ ಏನು ಬಂದಿದೆ, ಬ್ರಹ್ಮ ಅನ್ನೋ ಶಬ್ದವನ್ನು ಅಪರಬ್ರಹ್ಮನಲ್ಲಿಯೂ ಬಳಕೆ ಮಾಡ್ಕೋಬಹುದಲ್ಲ. ಬ್ರಹ್ಮ ಶಬ್ದಸ್ಯ ಅಪರಬ್ರಹ್ಮಣಿ ಉಪಪತ್ತೆ ಅಂತ ಬಂದಿದೆ. ಅಪರಬ್ರಹ್ಮ ಅಂದ್ರೇನು? ನಾನು ಸಗುಣ ಬ್ರಹ್ಮ ಅಂತ ಅರ್ಥ ಹೇಳಿದೆ, ನಿರ್ಗುಣ ಬ್ರಹ್ಮ ಸಗುಣ ಬ್ರಹ್ಮ ಅಂತ ಆ ಸಂದರ್ಭದಲ್ಲಿ ಒಳೆದದ್ದನ್ನು ಹೇಳಿದೆ. ಟಿಪ್ಪಣಿಗಳಲ್ಲಿ ನಾನು ಮುಂದೆ ಇನ್ನೊಂದ್ಸರಿ ನೋಡಿ ಹೇಳ್ತೇನೆ. ಈಗ ನೀವು ಇಟ್ಕೊಳ್ಬೇಕಾದ ಅರ್ಥ, ಕನ್ನಡದ ಅನುವಾದಗಳಲ್ಲಿರುವ ಅರ್ಥ, ಬ್ರಹ್ಮ ಶಬ್ದಕ್ಕೆ ಪರಮಾತ್ಮ ಅಂತಲೂ ಅರ್ಥ ಇದೆ, ಅದಲ್ಲದೇನೆ ಈ ಪ್ರಕೃತಿ ಮೊದಲಾದ ಅರ್ಥಗಳು ಕೂಡ ಇವೆ ಅಂತ ಹಿಂದೆ ಬಂದಿತ್ತು. ಆದ್ದರಿಂದ ಸತ್ಯಂ ಜ್ಞಾನವನ್ನು ಈ ಅನ್ನಮಯ ಪ್ರಾಣಮಯ ಇತ್ಯಾದಿ 5 ಶಬ್ದಗಳಿಂದ ನಾವು ಲಕ್ಷ್ಮೀ ಮೊದಲಾದ ಬ್ರಹ್ಮವನ್ನೇ ಇಟ್ಕೊಂಡ್ಬಿಡ್ಬಹುದಲ್ಲ, ಅಮುಖ್ಯವಾದ ಪ್ರಕೃತಿ ಮೊದಲಾದ ಅರ್ಥಗಳನ್ನು ಇಟ್ಕೊಳ್ಬಹುದಲ್ಲ. ಲಕ್ಷ್ಮೀದೇವಿ, ಮುಂದೆ ಚತುರ್ಮುಖ ಬ್ರಹ್ಮ, ಮತ್ತೆ ಈ ಬ್ರಾಹ್ಮಣ ಜಾತಿ, ಹೀಗೆಲ್ಲ ಅನೇಕ ಅರ್ಥಗಳು ಬಂದಿದೆ. ಜೀವ ಅಂತ ಅರ್ಥ ಬಂದಿದೆ, ಅದನ್ನೇ ಇಟ್ಕೊಳ್ಬಹುದಲ್ಲ ಅಂತ ಪ್ರಶ್ನೆ. ಅವರು ಪ್ರಶ್ನೆ ಮಾಡುವವರು ಅದನ್ನು ಒಪ್ಪಿದ್ದಾರೆ. ಬ್ರಹ್ಮ ಶಬ್ದದ ಮುಖ್ಯ ಅರ್ಥ ಪರಬ್ರಹ್ಮನೇ, ಅದು ಸರಿ. ಆದರೆ ಅವನಲ್ಲಿ ಇಟ್ಕೊಳ್ಳಿಕ್ ಬರೋದಿಲ್ಲ. ಯಾಕೆಂದ್ರೆ ಅವಯವ ಅಂತ ಬಂದಿರೋದ್ರಿಂದ, ಬ್ರಹ್ಮವು ಆನಂದಮಯದ ಅವಯವ ಅಂತ ಬಂದಿರೋದ್ರಿಂದ ಅವನನ್ನು ಇಟ್ಕೋಬಾರ್ದು. ಲಕ್ಷ್ಮಿ, ಚತುರ್ಮುಖ ಬ್ರಹ್ಮ, ಜೀವ, ಹೀಗೆ ಬೇರೆ ಬೇರೆ ಅರ್ಥವನ್ನು ಇಟ್ಕೊಳ್ಬಹುದಲ್ವಾ ಅಂತ ಪ್ರಶ್ನೆ ಮಾಡುವರು. ಹಾಗಲ್ಲ, ಪರಮಾತ್ಮನನ್ನೇ ಇಟ್ಕೋಬೇಕು ಅಂತ ಸಿದ್ಧಾಂತ. ನಾನು ಸಗುಣ ಬ್ರಹ್ಮ ನಿರ್ಗುಣ ಬ್ರಹ್ಮ ಅಂತ ಹೇಳಿದೆ, ಅದನ್ನು ಬಿಡಿ, ಹೀಗೆ ಲಕ್ಷ್ಮೀದೇವಿ ಮೊದಲಾದ ಅಪರ ಬ್ರಹ್ಮಗಳನ್ನು ಇಟ್ಕೊಳ್ಬೇಕು ಅಂತ ಬರೀರಿ ಅಂತ ನೀವು ಅನುಸಂಧಾನ ಮಾಡ್ಕೊಳ್ಳಿ. ಮುಂದೆ ಸೂಚನೆಯ ಅಂತ ಬಂದಿದೆ. ಸಂಕ್ಷೇಪತಃ ಅಂತ ಅದಕ್ಕೆ ವಾಕ್ಯಾರ್ಥ ಮುಕ್ತಾವಳಿ ಟಿಪ್ಪಣಿಯಲ್ಲಿ ಅರ್ಥ ಇದೆ. ಏತೆ ಭಾಷ್ಯಸ್ಯ ಬ್ರಹ್ಮಜ್ಞಾನ ತತ್ಪ್ರಾಪ್ತಿಯನ್ನು ಸೂಚಯಿತ್ವ ಸಂಕ್ಷೇಪತಃ ಜ್ಞಾಪಯಿತ್ವ ಇತ್ಯರ್ಥಃ ಅಂತ ವಾಕ್ಯಾರ್ಥ ಮುಕ್ತಾವಳಿ ಟಿಪ್ಪಣಿಯಲ್ಲಿ ಇದೆ ನೋಡಿ. ಅದನ್ನೇ ಇತಿ ಸೂಚನೆಯ ಅಂತ ತತ್ವಪ್ರಕಾಶಿಕದಲ್ಲಿದೆ. ಆ ಸೂಚನೆಯ ಅಂದರೆ ಹೀಗರ್ಥ: ಬ್ರಹ್ಮವಿದಾಪ್ನೋತಿ ಪರಂ ಇತಿ ಸೂಚನೆಯ ಅಂದ್ರೇನು? ಸಂಕ್ಷಿಪ್ತವಾಗಿ ಪರಮಾತ್ಮನ ಧ್ಯಾನವನ್ನು ಗಳಿಸಬೇಕು. ಅವನು
ತತ್ವ ಪರಮಾತ್ಮನ ಪಡಿತಾನೆ ಅಂತ ಹೀಗೆಲ್ಲ ಬಂದಿದೆ. ಬ್ರಹ್ಮವಿದಾಪ್ನೋತಿ ಪರಂ ಇತಿ ಸೂಚಯಿತ್ವ ಅಂತ ಭಾಷ್ಯದಲ್ಲೇ ಇದೆ. ಸೂಚಯಿತ್ವ ಅಂದರೆ ಸಂಕ್ಷಿಪ್ತವಾಗಿ ಅಂತ ಹೀಗೆ ಅರ್ಥ ತಿಳ್ಕೋಬೇಕು. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.